ಈಗ ನಾವು ಕುಡ್ ಅನ್ನೋ ಮಾಡಲ್ ವರ್ಬ್ನ ತಗೊಳ್ಳೋಣ. ಇದರ ಕನ್ನಡದ ಅರ್ಥ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಮಾಡಬಲ್ಲವನಾಗಿದ್ದೆ ಅಂದರೆ ಪಾಸ್ಟ್ ಎಬಿಲಿಟಿ, ಪೊಲೈಟ್ ರಿಕ್ವೆಸ್ಟ್, ಟೆಂಟೇಟಿವ್ ಪಾಸಿಬಿಲಿಟೀಸ್ ಬಗ್ಗೆ ಇದು ಹೇಳುತ್ತೆ. ಎಕ್ಸಾಂಪಲ್ಸನ್ನು ನೋಡೋಣ. ಐ ಕುಡ್ ರನ್ ಇನ್ ಮೈ ಸ್ಕೂಲ್ ಡೇಸ್, ನಾನು ನನ್ನ ಶಾಲಾ ದಿನಗಳಲ್ಲಿ ಓಡಬಲ್ಲವನಾಗಿದ್ದೆ ಅಂತಂದ್ಬಿಟ್ಟು. ಅಂದರೆ ಇದು ಪಾಸ್ಟ್ ಎಬಿಲಿಟಿ ಬಗ್ಗೆ ಹೇಳುತ್ತೆ. ಅಂದರೆ ನಾನು ಹಿಂದೆ ಓಡಬಲ್ಲವನಾಗಿದ್ದೆ, ಬಟ್ ಈಗ ನನ್ನ ಕೈಯಲ್ಲಿ ಓಡೋಕ್ಕಾಗೋದಿಲ್ಲ. ಅಂದರೆ ಪ್ರೀವಿಯಸ್ ಆಗಿ ನಾನು ಓಡ್ತಿದ್ದೆ, ಬಟ್ ಇವಾಗ ನನಗೆ ಓಡೋಕ್ಕಾಗಲ್ಲ ಅನ್ನೋ ಮೀನಿಂಗನ್ನು ಇದು ನಮಗೆ ಸೂಚಿಸುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋದಾದರೆ, ಐ ಕುಡ್ ರೀಡ್ ಮಲಯಾಳಂ, ನಾನು ಮಲಯಾಳಂ ಓದಬಲ್ಲವನಾಗಿದ್ದೆ. ಅಂದರೆ ಮುಂಚೆ ನನಗೆ ಮಲಯಾಳಂ ಬರ್ತಿತ್ತು, ಈಗ ನನಗೆ ಬರ್ತಾ ಇಲ್ಲ. ಅಂದರೆ ಇದು ಪಾಸ್ಟ್ ಎಬಿಲಿಟಿ, ಪ್ರೆಸೆಂಟ್ ಎಬಿಲಿಟಿ ಅಲ್ಲ. ಸೊ ಪ್ರೆಸೆಂಟ್ಗೆ ನಾವು ಕ್ಯಾನನ್ನು ಬಳಸ್ತೀವಿ, ಅದೇ ರೀತಿ ಕ್ಯಾನ್ ಬದಲಿಗೆ ನಾವು ಪಾಸ್ಟಲ್ಲಿ ಕುಡ್ಡನ್ನು ಬಳಸ್ತೀವಿ. ಸೊ ಹಾಗೆ ನೆಕ್ಸ್ಟ್, ಸೊ ಪೊಲೈಟ್ ರಿಕ್ವೆಸ್ಟ್ಗೆ ಎಕ್ಸಾಂಪಲ್ಸ್ನ ನೋಡೋದಾದರೆ, ಕುಡ್ ಯು ಪ್ಲೀಸ್ ಗಿವ್ ಮಿ ಅ ಪೆನ್, ದಯವಿಟ್ಟು ನನಗೆ ಒಂದು ಪೆನ್ ಕೊಡಬಹುದೇ. ಸೊ ಇದು ಪೊಲೈಟ್ ರಿಕ್ವೆಸ್ಟನ್ನು ಸೂಚಿಸುತ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಕುಡ್ ಅನ್ನೋ ಮಾಡಲ್ ವರ್ಬು ಪಾಸ್ಟ್ ಫಾರ್ಮ್ ಆಗಿದ್ದರೂ ಕೂಡ ನಾವು ಸೊ ಇದನ್ನು ಪ್ರೆಸೆಂಟ್ ಫಾರ್ಮಲ್ಲಿ ಬಳಸಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಪೊಲೈಟ್ ರಿಕ್ವೆಸ್ಟ್ ಅಂದರೆ ಪೊಲೈಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೆಲವೊಂದು ಮಾಡಲ್ ವರ್ಬ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕುಡ್, ವುಡ್, ಮೇ, ಇವನ್ನ ನಾವು ಪೊಲೈಟ್ ರಿಕ್ವೆಸ್ಟನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಎಕ್ಸ್ಪ್ರೆಸ್ ಮಾಡಲಿಕ್ಕೋಸ್ಕರ ಇವನ್ನ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ ಬಳಸಬಹುದು. ಹಾಗೆ ಈಗ ಕುಡ್ನ ಟೆಂಟೇಟಿವ್ ಪಾಸಿಬಿಲಿಟೀಸ್ ಎಕ್ಸಾಂಪಲ್ ನೋಡೋದಾದರೆ, ವಿ ಕುಡ್ ಗೋ ಟು ದ ಪಾರ್ಕ್ ಲೇಟರ್ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ವೆದರ್, ನಾವು ನಂತರ ಉದ್ಯಾನವನಕ್ಕೆ ಹೋಗಬಹುದು, ಆದರೆ ಅದು ಹವಾಮಾನವನ್ನು ಅವಲಂಬಿಸಿರುತ್ತದೆ. ಅಂದರೆ ನಾವು ನಂತರ ಒಂದು 3 ಅವರ್ಸ್ ಆದಮೇಲೋ 4 ಅವರ್ಸ್ ಆದಮೇಲೋ ಪಾರ್ಕ್ಗೆ ಹೋಗಬಹುದು, ಪಾಸಿಬಿಲಿಟೀಸ್ ಇದೆ, ಬಟ್ ಅದು ಹವಾಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತನ್ಬಿಟ್ಟು. ಸೊ ಇದು ಟೆಂಟೇಟಿವ್ ಆಗಿರುತ್ತೆ. ಟೆಂಟೇಟಿವ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ತಾತ್ಕಾಲಿಕ ಅಂತನ್ಬಿಟ್ಟು. ತಾತ್ಕಾಲಿಕ ಪಾಸಿಬಿಲಿಟೀಸ್ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾವು ಕುಡ್ ಅನ್ನೋ ಮಾಡಲ್ ವರ್ಬ್ನ ಯೂಸ್ ಮಾಡ್ಕೋಬಹುದು.